ಪ್ರಾಣವನ್ನೇ ಕೊಟ್ಟಿದ್ದಾನೆ. ಆತನ ಎಂತ ಪ್ರೀತಿ ನಮಗೋಸ್ಕರ ಮಾಡಿರ್ಬೇಕು. ಅಲ್ಲೆಲ್ಲಿಯ ಅಂತ ಪ್ರೀತಿ ಯಾರಿಗಾದ್ರೂ ಮಾಡ್ಲಕ್ ಸಾಧ್ಯನೇ ರೀ ಅಮ್ಮ? ಯಾರಿಗಾರ ಸಾಧ್ಯನಾ? ಒಬ್ಬರಿಗೆ ನಾವು ಏನಾದ್ರೂ ಸಹಾಯ ಮಾಡ್ಬೋದು, ದುಡ್ಡು ಕೊಡ್ಬೋದು, ರೊಕ್ಕ ಕೊಡ್ಬೋದು, ಅದ್ರ ಪ್ರಾಣ ಕೊಡ್ಬೋದಾ? ಆಗಲ್ರಿ. ಸ್ವಂತ ಮಕ್ಕಳ ಕಡೆಗೂ ಪ್ರಾಣ ಕೊಡಲ್ರು. ಆದ್ರೂ ನೋಡ್ರಿ, ಯೇಸು ಸ್ವಾಮಿ ನೀವು ನಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಆತನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಎಂತ ಅಗಮ್ಯವಾದಂತ ಪ್ರೀತಿ. ಆ ಪ್ರೀತಿ ವರ್ಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಇವತ್ತು ಯೇಸು ಸ್ವಾಮಿ ಹೇಳ್ತಾರ, ಆ ಪ್ರೀತಿಯಿಂದ ನೀವು ಜೀವಿಸುದಾದ್ರೆ ಪ್ರೀತಿ ಎಲ್ಲವನ್ನು ಸಹಿಸಿಕೊಳ್ತದಂತ್ರಿ. ನಂಬಿಕೆ ನಿರೀಕ್ಷೆ ಬೇಕೇ ಬೇಕು, ಆದ್ರೆ ನಂಬಿಕೆ ನಿರೀಕ್ಷೆಗಿಂತ ದೊಡ್ಡದು ಪ್ರೀತಿ. ಆ ಪ್ರೀತಿ ಎಲ್ಲವನ್ನು ಸಹಿಸಿಕೊಳ್ತದೆ. ಒಬ್ಬರಿಗೆ ಪ್ರೀತಿ ಮಾಡೋದಂತ ತಿಳ್ಕೊರಿ, ಅವ್ರು ನನಗೆ ವಿರುದ್ಧ ತಪ್ಪು ಮಾಡಿದ್ರು ಕೂಡ ನಾವೇನಾಗ್ತದ್ರಿ, ಅವ್ರಿಗೆ ನಾನು ಸೆಟ್ ಮಾಡಲ್ರಿ. ಯಾಕಂದ್ರೆ ಅದನ್ನ ಪ್ರೀತಿ ಮಾಡುತ್ತೆ. ಅಲ್ಲೆಲ್ಲಿಯ ಈ ನಿಮ್ಮ ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ಕೂಡ, ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರು ಕೂಡ ನಿಮ್ಮ ಮಕ್ಕಳಿಗೆ ಏನ್ ಮಾಡಲ್ರಿ, ಸತ ಕೊಡಲ್ರಿ. ಜಸ್ಟ್ ಹೊಡಿತೀರಿ, ಬೈತೀರಿ, ಮತ್ತ ಪ್ರೀತಿ ಮಾಡ್ತೀರಿ. ಅಲ್ಲಲ್ಲಿ ಯಾಕ? ಅವ್ರ ನಿನ್ನ ಮಕ್ಕಳು. ಅಲ್ಲಲ್ಲಿಯ ಅದ್ರ ಲೋಕದ ತಂದೆ ತಾಯಿಗಳೇ ಇಷ್ಟೊಂದು ನೀವು ಪ್ರೀತಿ ಮಾಡ್ತೀರಿ ಮಕ್ಕಳಿಗೆ. ಅದ್ರ ಲೆಕ್ಕ ಹಾಕ್ರಿ, ಸರ್ವಶಕ್ತನು ನಮಗೆಷ್ಟು ಪ್ರೀತಿ ಮಾಡ್ತಿರ್ಬೇಕು. ಅಲ್ಲಲ್ಲಿಯ ಅಲ್ಲಲ್ಲಿಯ ಆ ಪ್ರೀತಿಯ ನಿಮಿತ್ತ ಇವತ್ತು ಈ ಒಂದು ಶಾಪುರ ಗ್ರಾಮದಲ್ಲಿ ನಾವು ಬಂದಿದ್ದೇವೆ. ಇವತ್ತು ಯೇಸು ಕ್ರಿಸ್ತನ ಪ್ರೀತಿ ಪ್ರಚುರಪಡಿಸಲಿಕ್ಕಾಗಿ ನಾನು ಬಂದಿದ್ದೇನೆ. ನಾ ಬಂದಿದ್ದೆ ಯಾಕಂತಂದ್ರ ಇಲ್ಲಿ ನಮ್ಮ